ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? SM ಟ್ರಾವೆಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ನಮ್ಮ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಇವತ್ತು ನಮ್ಮ ಜರ್ನಿ ನಮ್ಮ ಸ್ನೇಹಿತರ ಆಫೀಸ್ ಓಪನಿಂಗ್ಗೆ. ತುಂಬ ವರ್ಷಗಳಿಂದ ಅವನ ಆಫೀಸ್ ಓಪನ್ ಮಾಡಬೇಕು ಹೊಸ್ದಾಗಿ ನನ್ನದೇ ಆದಂಥ ಒಂದು ಇಂಡಿವಿಜುವಲಾಗಿ ಅಂತ ಹೇಳ್ತಾ ಇದ್ದ. ಸೊ ಇವತ್ತು ಅವನದೇ ಆದಂಥ ಒಂದು ಆಫೀಸ್ನ ಓಪನ್ ಮಾಡಿದ್ದಾನೆ. ನೋಡಿ, ಇದು ಕೊಡಗೇಹಳ್ಳಿ ಮೇನ್ ರೋಡು. ಕೊಡಗೇಹಳ್ಳಿ ಟು ಬಳ್ಳಾರಿ ಏರ್ಪೋರ್ಟ್ ರೋಡ್ ಇದೆಯಲ್ಲ, ಅಲ್ಲಿಗೆ ಕನೆಕ್ಟಿವಿಟಿ ಆಗುತ್ತೆ. ಇದು ಸೆಂಟ್ರಲ್ಲಿ ಒಂದು ಗಲ್ಲಿ ರೋಡ್ ಥರ ಇದೆಯಲ್ಲ, ಹೀಗೆ ಸ್ವಲ್ಪ ಒಂದು 100 ಮೀಟ್ರ್ ಹೋದರೆ ಅವ್ರ ಆಫೀಸು ಸಿಗುತ್ತೆ. ಸೊ ಈ ವ್ಯಕ್ತಿ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ಲೇಬೇಕು. ಇವ್ರ ಹೆಸರು ಅಭಿಷೇಕರ್ ಅಂತ ಹೇಳ್ಬಿಟ್ಟು, ಶಾರ್ಟಾಗಿ ನಾವು ಅಭಿಮಾವ ಅಂತ ಕರಿತಿದ್ವಿ. ಸೊ ಇವರು ನಮಗೆ ತುಂಬ ಕ್ಲೋಸ್ ಫ್ರೆಂಡ್. ಅವರು ತುಂಬ ವರ್ಷ, ಒಂದು 8-10 ವರ್ಷ ಆಡಿಟಿಂಗ್ ಆಫೀಸಲ್ಲಿ ಕೆಲಸ ಮಾಡಿ ಅವ್ರದ್ದೇ ಆದಂಥ ಒಂದು ಡ್ರೀಮ್ ಅಂದರೆ ನಾನೊಂದು ಆಫೀಸ್ ಓಪನ್ ಮಾಡಬೇಕು, ನನ್ನದೇ ಆದಂಥ ಒಂದು ಬದುಕು ಕಟ್ಕೋಬೇಕು ಅಂತ ಬಿಟ್ಟು ಬಂದವರು. ಹಾಗಾಗಿ ಒಂದೆಲ್ಲೋ ಒಂದು ಕಡೆ ಚಿಕ್ಕದಾಗಿ 3 ಚೇರು, ಅವ್ರು ಕೂತ್ಕೊಳ್ಳೋಕ್ಕೊಂದು ಚೇರು, ಮಧ್ಯೆ ಒಂದು ಸೆಂಟರ್ ಟೇಬಲು, ಅಷ್ಟು ಮಾತ್ರ ಒಂದು ಚಿಕ್ಕದಾಗಿ ಒಂದು 10x10ಗೆ ಒಂದು ಚಿಕ್ಕದಾಗಿ ಆಫೀಸ್ ಓಪನ್ ಮಾಡ್ಕೊಂಡಿದ್ರು. ಅದು ಶೇರಿಂಗಲ್ಲಿ. ಅವರು ಅಂದರೆ ಪಕ್ಕದಲ್ಲಿ ಒಂದು ಆಫೀಸ್ ಇದ್ದು, ಅದರಲ್ಲಿ ಶೇರಿಂಗಲ್ಲಿ ಮಾಡ್ಕೊಂಡಿದ್ರು. ಸೊ ಈಗ ಅವ್ರದ್ದೊಂದು ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು, ಅವರ ಕನಸಿನ ಆಫೀಸ್ ಅಂತಲೇ ಹೇಳ್ಬೋದು. ಈಗ ಇದು ಸರಿಸುಮಾರು 780 ಅಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ. ತುಂಬ ವಿಶಾಲವಾಗಿ ಇದೆ ಆಫೀಸು ನೋಡೋದಕ್ಕೂ. ಬನ್ನಿ ಆ ಆಫೀಸ್ನ ತೋರಿಸ್ತೀನಿ ನಾನು, ಫುಲ್ ಅದು ವ್ಯೂ ಮಾಡಿ. ಇಲ್ಲಿದ್ದಾರೆ ನೋಡಿ ನಮ್ಮ ಅಭಿಷೇಕರ್ ಅವರು, ಪೂಜೆಯಲ್ಲಿ ಫುಲ್ಲು ನಿರತರವಾಗಿದ್ದಾರೆ. ಅವರ ವೈಫು ಇದ್ದಾರೆ, ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದಿದ್ದಾರೆ. ಸೊ ನಾನೇ ಲೇಟು ಅನಿಸುತ್ತೆ, ಬೇಗನೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದ. ಸೊ ಕಾರಣಾಂತರದಿಂದ ಬೆಳಗ್ಗೆ ಟ್ರಾಫಿಕ್ ಬೇರೆ ಹೋಗೋಕ್ಕಾಗಿಲ್ಲ, ಹಾಗಾಗಿ ಲೇಟ್ ಆಯಿತು. ಬರ್ತಾ ಹಾಗೇನೇ ಒಂದು ವೀಡಿಯೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಇವ್ರ ಬಗ್ಗೆ ಆಗಲೇ ಹೇಳ್ದಂಗೆ ಅವ್ರದ್ದೇ ಅಂತ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಒಂದು ಆಫೀಸ್ ಓಪನ್ ಮಾಡಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಅವರು 8 ವರ್ಷಗಳ ಕಾಲ ಬೇರೆ ಒಂದು ಆಫೀಸಲ್ಲಿ ವರ್ಕ್ ಮಾಡಿ, ಅಲ್ಲಿ ತುಂಬ ಎಫರ್ಟಾಗಿ ವರ್ಕ್ ಮಾಡಿ ಪ್ರತಿಯೊಂದನ್ನು ಕಲಿತು ಅವರು ಅಲ್ಲಿಂದ ಹೊರ ಬಂದು ಒಂದು ಚಿಕ್ಕದಾಗಿ ಶೇರಿಂಗ್ ಆಫೀಸ್ ಮಾಡಿ, ಅಲ್ಲಿಂದ ಇವತ್ತು ಈ ಮಟ್ಟಕ್ಕೆ, ಅದು ಶೇರಿಂಗ್ ಆಫೀಸ್ ಅಂತ ಹೇಳಿದ್ನಲ್ಲ, ಅದು ಜಸ್ಟ್ ಒಂದು 1.5 year 2 years ಆಗಿರ್ಬೋದು. ಅಲ್ಲಿಂದ ಮತ್ತೆ ಒಂದು ಸ್ಟೆಪ್ ಮುಂದೆ ಬಂದು ಇವಾಗ ಇಷ್ಟು ದೊಡ್ಡ ಆಫೀಸ್ ಮಾಡೋದಕ್ಕೆ ಅವ್ರಿಗೆ ಪ್ರೇರೇಪಣೆ ಅಂದರೆ ಅವ್ರ ವರ್ಕಲ್ಲಿಟ್ಟಿರುವಂಥ ಒಂದು ಎಫಿಷಿಯೆಂಟು ಮತ್ತು ಅವ್ರ ಒಳ್ಳೆತನ, ಅವ್ರಿಗೆ ಅಲ್ಲಿರುವಂಥ ಒಂದು ಸ್ಕಿಲ್, ಅದ್ರ ಬಗ್ಗೆ ಇರುವಂಥ ಒಂದು ನಾಲೆಡ್ಜ್ ಅಂತಲೇ ಹೇಳ್ಬೋದು. ಸೊ ಇನ್ನೊಂದೇನಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ನಾವು ಯಾವುದೇ ಒಂದು ವರ್ಕ್ನ ಕೊಡ್ತೀವಿ ಅಂದರೆ, ಆ ವರ್ಕ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂದರೆ ಅದು ಒಬ್ಬ ಕ್ಲೈಂಟ್ಗೆ ಅಥವಾ ಕಸ್ಟಮರ್ಸ್ಗೆ ಅದು ಸ್ಟ್ಯಾಟಿಸ್ಫೈಡ್ ಆಗಬೇಕು. ಪ್ರತಿಯೊಂದಾಗಿರ್ಬೋದು, ಯಾವುದೇ ಒಂದು ಹಂತದಲ್ಲಿ ನಾವು ಬಿಸ್ನೆಸ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ಅದು ಸ್ಟ್ಯಾಟಿಸ್ಫೈಡ್ ಆಗಬೇಕು. ಅದೇ ರೀತಿಯಲ್ಲಿ ಈ ನಮ್ಮ ಅಭಿಷೇಕರ್ ಅವರು ತುಂಬ ಜನ ಕ್ಲೈಂಟ್ಗಳ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿ, ಅವರು ನಾನು ಏನೇನು ನಿಮ್ಮದಿದ್ರೂ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ, ಅದೆಂಥದ್ದೇ ಆಗಿರಲಿ ಅಂತ ಬಿಟ್ಟು ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ, ಮತ್ತು ಆ ಕಸ್ಟಮರ್ಗೆ ಸ್ಟ್ಯಾಟಿಸ್ಫೈಡ್ ಆಗಂಗೆ ಅವರು ಕೆಲಸಗಳನ್ನು ವರ್ಕ್ಗಳನ್ನ ಮಾಡಿಕೊಟ್ಟು ಅವ್ರ ಹತ್ರ ಒಳ್ಳೆ ವ್ಯಕ್ತಿ ಅನಿಸ್ಕೊಂಡು ಇವತ್ತು ಅವ್ರ ಜೊತೆ ತುಂಬ ಜನ ಕ್ಲೈಂಟ್ಗಳು ಆ್ಯಡ್ ಆಗಿದ್ದಾರೆ. ಸೊ ಹಂಗಾಗಿ ಅವರ ಒಳ್ಳೆತನ, ಅವ್ರ ಎಫಿಷಿಯೆಂಟ್ ವರ್ಕ್ ಪ್ಲಸ್ ಅವರಲ್ಲಿರೋ ಸ್ಕಿಲ್ಲು, ಅವರಲ್ಲಿ ಹಾರ್ಡ್ ವರ್ಕ್ ಇದೆಯಲ್ಲ, ಅದು ಅವ್ರನ್ನ ಇವತ್ತು ಈ ಮಟ್ಟಕ್ಕೆ ಆ ಒಂದು ಶೇರಿಂಗ್ ಆಫೀಸಿಂದ ಎಷ್ಟು 3 ಚೇರು, ಅವ್ರದ್ದೊಂದು ಚೇರು, ಮಧ್ಯೆ ಒಂದು ಟೇಬಲು, ಅಲ್ಲಿದ್ದಂಥ ಜೀವನನ ಇವತ್ತು ಒಂದು 10 ಜನ ಕೂತ್ಕೊಂಡು ವರ್ಕ್ ಮಾಡೋವಷ್ಟು ದೊಡ್ಡ ಆಫೀಸ್ನ ಓಪನ್ ಮಾಡಿದ್ದಾರೆ. ಅವ್ರದ್ದೇ ಆದಂಥ ಒಂದು ಕ್ಯಾಬಿನ್ ಮಾಡ್ಕೊಂಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು, ಅವ್ರ ಡ್ರೀಮ್ ಅಂತಲೇ ಹೇಳ್ಬೋದು ಈ ಆಫೀಸು. ಸೊ ನನಗಂತೂ ತುಂಬ ಖುಷಿಯಾಯಿತು, ಯಾಕೆಂದರೆ ನಮ್ಮ ಸ್ನೇಹಿತರು ಹಂತವಾಗಿ ಒಂದೊಂದು ಸ್ಟೆಪ್ಸು ಮೇಲೆ ಬೆಳೀತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಈ ವಿಚಾರದಲ್ಲಿ ಇನ್ನೊಂದು ನೋ ಡೌಟ್ ಈ ಒಂದು ಕಾನ್ಸೆಪ್ಟಲ್ಲಿ. ಸೊ ಹಾಗಾಗಿ ಅದೇನೋ ಹೇಳ್ತಾರಲ್ಲ, ಬಡವ್ರ ಮಕ್ಕಳು ಬೆಳಿಬೇಕಪ್ಪ ಅಂತ, ಹಾಗೆ ತುಂಬ ಜನ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಬಿಟ್ಟು ಹೊರಗಡೆ ಬಾಯಿ ಮಾತಲ್ಲಿ ಹೇಳ್ತಾರೆ, ಬಟ್ ಮನಸ್ಸಲ್ಲಿ ಬೇರೆ ಥರನೇ ಕಲ್ಮಶಗಳನ್ನು ಇಟ್ಕೊಂಡು ಏನೋ ಒಂದು ಅಂದ್ಕೊಂಡಿರ್ತಾರೆ. ಅದು ಅವರವ್ರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಆದರೆ ನಮ್ಮ ಸ್ನೇಹಿತರು ಇಷ್ಟು ಬೆಳವಣಿಗೆ ಆಗಿರೋದು ನೋಡಿದ್ರೆ ನಮಗೆ ಒಂಥರ ಆಶ್ಚರ್ಯಕ್ಕೆ ಮತ್ತು ಒಂದು ಖುಷಿಯಾದ ವಿಚಾರನೇ ಅಂತಲೇ ಹೇಳ್ಬೋದು. ಹಾಗೇನೇ ಅವರು ಕ್ಯಾಬಿನೆಲ್ಲ ನೋಡಿಕೊಂಡು ಅವಳು ಮಗಳನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಅಲ್ಲಿಂದ ಆಫೀಸ್ಗೆ ಹೊರಡಬೇಕಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ಕೊಟ್ಟಿದ್ದರು, ತಿಂಡಿ ಮಾಡಿಕೊಂಡು
ಹಾಗೆಯೇ ಆಫೀಸಲ್ಲಿ ವರ್ಕ್ ಮಾಡುವಂಥ ನಮ್ಮ ಅವರ ಸ್ನೇಹಿತರು ಮಂಜು ಅವರು ಇದ್ದರು. ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆಯೇ ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲನೂ ಸಿಕ್ಕಿದ್ರು. ಅವರ ಕ್ಲೈಂಟ್ಸ್ ಎಲ್ಲ ಇದ್ದರು. ಸೊ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ರು. ಹಾಗೆ ಮಾತಾಡಿಸ್ಕೊಂಡು ಸರಿ ಅಲ್ಲಿಂದ ಇನ್ನೇನು ನಾವು ಆಫೀಸ್ಗೆ ಹೊರಡಬೇಕಾಗಿತ್ತು. ಟೈಮ್ ಬೇರೆ ಆಗಿತ್ತು. ಸರಿ ಸುಮಾರು ಅವಲೇ 11:30-12 ಗಂಟೆ ಆಗಿತ್ತು. ಅಲ್ಲಿಂದ ಮುಗಿಸೋಷ್ಟೊತ್ತಿಗೆ ಇದೆಲ್ಲನೂ ಪ್ರೋಗ್ರಾಮ್ ಎಲ್ಲ 9:30-10 ಗಂಟೆಗೆ ಹೋದ್ವಿ. ಅದೆಲ್ಲ ಅವ್ರದ್ದು ಪೂಜೆ ಪುನಸ್ಕಾರ ಎಲ್ಲ ಇತ್ತಲ್ಲ, ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನಾವು ರಿಟರ್ನು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋದಕ್ಕೆ ಸರಿ ಸುಮಾರು 12-12:30 ಆಯಿತು. ಅಲ್ಲಿಂದ ನಾವು ಹೊರಟು ನಮ್ಮ ಆಫೀಸ್ ಕಡೆಗೆ ಬಂದ್ವಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೇನಾದರೂ ಇಷ್ಟ ಆಗಿದರೆ ಈ ವಿಡಿಯೋ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.